debit what comes in, credit what goes in. Therefore, cash or bank account is debited, and the benefit giver is the consignee. Therefore, consignee's personal account should be credited. Okay, last class ಅಲ್ಲಿ ನಾವು ಈ 5 journal entries ಅನ್ನು ನೋಡಿದ್ವಿ. Yes. In this class, so let us see the journal entry in the books of consignor from the 6th entry. Yes. ಈ 5 ಎಂಟ್ರಿಗಳು ನಿಮ್ಗೆ ಅರ್ಥ ಆಯ್ತಲ್ವಾ ಜರ್ನಲ್ ಎಂಟ್ರೀಸು? 5 ಜರ್ನಲ್ ಎಂಟ್ರೀಸ್ ಅರ್ಥ ಆಯ್ತಲ್ವಾ? ಯೂಟ್ಯೂಬ್ ವಿಡಿಯೋನು ನೋಡಿದ್ದೀರಾ? ಅರ್ಥ ಆಗಿದೆಯಾ? ಎಸ್ ಸರ್. ಓಕೆ ಫೈನ್. ನೋಟ್ಸ್ ಬರ್ಕೊಂಡಿದ್ದೀರಾ? ನಮ್ಮ ಜರ್ನಲ್ ಎಂಟ್ರೀಸ್ ಬರ್ಕೊಂಡಿದ್ದೀರಾ ನೋಟ್ಸ್ ಅಲ್ಲಿ? Yes or no? Yes sir. Oh, okay, I will check the notes once you come to the college, right? Fine. Entry number 6 is for bad debts. ನೋಡಿ, ಬ್ಯಾಡ್ ಡೆಟ್ಸ್ ಟ್ರಾನ್ಸಾಕ್ಷನ್ ಈಗ ನೋಡಿ, ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತಂದ್ರೆ ಕೇವಲ ಕ್ಯಾಶ್ ಸೇಲ್ಸ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಸಮ್ಟೈಮ್ಸ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ ಕೂಡ ಇರುತ್ತೆ, ರೈಟ್? ಕ್ರೆಡಿಟ್ ಸೇಲ್ಸ್ ಕೂಡ ಇರುತ್ತೆ. ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಏನಾಗುತ್ತೆ, ಕಸ್ಟಮರ್ ಇನ್ ಆರ್ಡರ್ ಟು ಡೆವಲಪ್ ದಿ ಕಸ್ಟಮರ್ ರಿಲೇಶನ್ಶಿಪ್, in order to expand our business, in order to have huge customer network, we must give, sometimes we have to give the credit sales, right? ಅಂತ ಟೈಮಲ್ಲಿ ನಾವೇನ್ ಮಾಡಬೇಕು, ಕ್ರೆಡಿಟ್ ಸೇಲ್ಸ್ ಕೊಡಬೇಕಾಗುತ್ತೆ. ಕ್ರೆಡಿಟ್ ಸೇಲ್ಸ್ ಇದ್ದಾಗ ಇಲ್ಲಿ ನೋಡಿ, ಈ ಸೇಲ್ಸ್ ಅನ್ನ ನೇರವಾಗಿ ಕನ್ಸೈನರ್ ಸೇಲ್ ಮಾಡಲ್ಲ. ಅಂದ್ರೆ ರಿಯಲ್ ಓನರ್ ಯಾರು, ಸ್ಟಾಕ್ ರಿಯಲ್ ಓನರು ಸೇಲ್ ಮಾಡಲ್ಲ, ಬದಲಾಗಿ ಒಬ್ಬ ಏಜೆಂಟ್ ಮುಖಾಂತರ ಅವನೇನ್ ಮಾಡ್ತಾನೆ, ಸ್ಟಾಕ್ ಅನ್ನ ಸೇಲ್ ಮಾಡಿಸ್ತಾನೆ. ಹಾಗಾಗಿ ಇಲ್ಲಿ ಗ್ಯಾರಂಟಿ ಯಾರು ಕೊಡಬೇಕು? ಈಗ ಅಶ್ಯೂರೆನ್ಸ್ ಯಾರು ಕೊಡ್ತಾರೆ? ಹೂ ಈಸ್ ಗೋಯಿಂಗ್ ಟು ರಿಕವರ್ ದಟ್ ಕ್ರೆಡಿಟ್ ಸೇಲ್ಸ್ ಅಮೌಂಟ್? ಆ ಡೆಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಒಂದು ನಾವು ಪ್ರೀವಿಯಸ್ ಸೆಷನ್, ಅದೇ ಈ ಕನ್ಸೈನ್ಮೆಂಟ್ ಚಾಪ್ಟರ್ ಡಿಸ್ಕಸ್ ಮಾಡುವಾಗ ಸೆಷನ್ ನಂಬರ್ 2 ಅಲ್ಲಿ ನಿಮಗೆ ಒಂದಷ್ಟು ಟೈಪ್ಸ್ ಆಫ್ ಕಮಿಷನ್ಗಳ ಬಗ್ಗೆ ಹೇಳಿದ್ದೆ. ಜನರಲ್ ಕಮಿಷನ್ ಇರುತ್ತೆ, ಸಿಂಪಲ್ ಕಮಿಷನ್, ಅಂಡ್ ಅನದರ್ ಒನ್ ಇಸ್ ಡೆಲ್ ಕ್ರೆಡರ್ ಕಮಿಷನ್, DELCREDERE, ಡೆಲ್ ಕ್ರೆಡರ್ ಕಮಿಷನ್, ಅಂಡ್ ನಂಬರ್ 3 ಓವರ್ ರೈಡಿಂಗ್ ಕಮಿಷನ್ ಅಂತ. 3 ಟೈಪ್ಸ್ ಕಮಿಷನ್ಸ್ ನಾವು ನೋಡಿದೀವಿ. ಥಿಯರಿಟಿಕಲ್ ಕಾನ್ಸೆಪ್ಟ್ ನಾನು ಆಗ್ಲೇ ಕವರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಡೆಲ್ ಕ್ರೆಡರ್ ಕಮಿಷನ್ ಅಂತ ಏನಾದ್ರು, ಡೆಲ್ ಕ್ರೆಡರ್ ಕಮಿಷನ್ ಏನಾದ್ರು ಕನ್ಸೈನಿಗೆ ಕೊಡ್ತಾ ಇದ್ರೆ, ಡೆಲ್ ಕ್ರೆಡರ್ ಕಮಿಷನ್ ಯಾಕೆ ಕೊಡ್ತಾರೆ ಅಂತಂದ್ರೆ, ಇನ್ ಆರ್ಡರ್ ಟು ರಿಕವರ್, ಇನ್ ಆರ್ಡರ್ ಟು ಗಿವ್ ದ ಗ್ಯಾರಂಟಿ ಫಾರ್ ದಿ ಕ್ರೆಡಿಟ್ ಸೇಲ್ಸ್ ಡನ್ ಬೈ, ಮೇಡ್ ಬೈ ದಿ ಕನ್ಸೈನಿ ಆನ್ ಬಿಹಾಫ್ ಆಫ್ ದಿ ಕನ್ಸೈನರ್. Just a moment, my dear son. 1 second, please. Yes. Okay, dear students, right? ಡೆಲ್ ಕ್ರೆಡರ್ ಕಮಿಷನ್ ಏನಾದರೂ ಪೇಮೆಂಟ್ ಮಾಡಿದ್ರೆ, ಕನ್ಸೈನಿಗೆ ಡೆಲ್ ಕ್ರೆಡರ್ ಕಮಿಷನ್ ಏನಾದರೂ ಪೇಮೆಂಟ್ ಮಾಡಿದ್ರೆ ಅವಾಗ ಎಂಟ್ರಿ ಬೇರೆ ಟೈಪ್ ಇರುತ್ತೆ. ಹಾಗಾದ್ರೆ ಡೆಲ್ ಕ್ರೆಡರ್ ಕಮಿಷನ್ ಕೊಡದೇ ಇದ್ದಾಗ ಯಾವುದೇ ಎಂಟ್ರಿ ಡಿಫ್ರೆಂಟ್ ಆಗಿರುತ್ತೆ ಅಂತ. ಡೆಲ್ ಕ್ರೆಡರ್ ಕಮಿಷನ್ ಅಂದ್ರೆ ಏನು, ನಾನು ಆಗ್ಲೇ ಹೇಳಿದ್ದೀನಿ. ಡೆಲ್ ಕ್ರೆಡರ್ ಕಮಿಷನ್ ಇಸ್ ನಥಿಂಗ್ ಬಟ್ ಸಮ್ ಎಕ್ಸ್ಟ್ರಾ ಮನಿ, ರೈಟ್? ಸಮ್ ಎಕ್ಸ್ಟ್ರಾ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಗಿವನ್ ಟು, ಸಮ್ ಎಕ್ಸ್ಟ್ರಾ ಕಮಿಷನ್ ಇಸ್ ಗಿವನ್ ಟು ದಿ ಕನ್ಸೈನಿ ಆನ್ ಬಿಹಾಫ್ ಆಫ್ for giving the guarantee for collecting the debts from the customer on account of credit sales, right? Credit sales ಆದಾಗ ಏನು, ಆ ಡೆಟ್ಸ್ ನ ರಿಕವರ್ ಮಾಡ್ಲಿಕ್ಕೆ ಒಂದು ಗ್ಯಾರಂಟಿ ಕೊಟ್ಟಿರ್ತಾರೆ ಯಾರು, ಕನ್ಸೈನರ್ಗೆ, ರೈಟ್? ಆ ಒಂದು ಸರ್ವಿಸಸ್ ಅನ್ನ ಅವನು ಮಾಡಿಕೊಡೋದ್ರಿಂದ ಎಕ್ಸ್ಟ್ರಾ ಕಮಿಷನ್ ಅವನಿಗೆ ಸಿಗ್ತಾ ಹೋಗುತ್ತೆ, ರೈಟ್? ಅದನ್ನ ನಾವು ಡೆಲ್ ಕ್ರೆಡರ್ ಕಮಿಷನ್ ಅಂತ ಕರಿತೀವಿ. ಕ್ರೆಡಿಟ್ ಸೇಲ್ಸ್ ಬಂದಾಗ ಆ ಡೆಟ್ಸ್ ಅನ್ನ ರಿಕವರ್ ಮಾಡ್ಕೊಡ್ಲಿಕ್ಕೆ ಕೊಡ್ತಕ್ಕಂಥ ಎಕ್ಸ್ಟ್ರಾ ಅಮೌಂಟ್ ಡೆಲ್ ಕ್ರೆಡರ್ ಕಮಿಷನ್, ರೈಟ್? ಒಂದ್ ವೇಳೆ ಇಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ 2 ಟೈಪ್ಸ್ ಇರುತ್ತೆ ಇಲ್ಲಿ, ಎಂಟ್ರಿ, ಜರ್ನಲ್ ಎಂಟ್ರಿ 2 ಟೈಪ್ಸ್. ಫಸ್ಟ್, ಡೆಲ್ ಕ್ರೆಡರ್ ಕಮಿಷನ್ ಈಸ್ ನಾಟ್ ಪೇಡ್ ಟು ದಿ ಕನ್ಸೈನಿ. ಕನ್ಸೈನರ್ ಯಾವುದೇ ತರಹದ ಡೆಲ್ ಕ್ರೆಡರ್ ಕಮಿಷನ್ ಅನ್ನ ಕೊಡದೇ ಇದ್ದಾಗ ಜರ್ನಲ್ ಎಂಟ್ರಿ ಬರುತ್ತೆ. ಏನ್ ಬರುತ್ತೆ? ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕನ್ಸೈನೀಸ್ ಪರ್ಸನಲ್ ಅಕೌಂಟ್. ಯಾಕಂದ್ರೆ ಈ ಒಂದು ಬೆನಿಫಿಟ್ ಅನ್ನ, ಅಮೌಂಟ್ ಅನ್ನ ಕನ್ಸೈನಿಗೆ ಕೊಡ್ತೀವಿ, ರೈಟ್? ಕನ್ಸೈನಿನ ಏನ್ ಮಾಡ್ತಾನೆ, ಆ ಒಂದು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿ ಕೊಡ್ತಾನೆ. ಅಂತ ಟೈಮಲ್ಲಿ ಡೆಲ್ ಕ್ರೆಡರ್ ಕಮಿಷನ್ ಅವನಿಗೆ ಕೊಡಲ್ಲ. ಸೊ ಡೆಲ್ ಕ್ರೆಡರ್ ಕಮಿಷನ್ ಕೊಡದೇ ಇದ್ದಾಗ ಕನ್ಸೈನ್ಮೆಂಟ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ, ಟು ಕನ್ಸೈನೀಸ್ ಪರ್ಸನಲ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ. ಯಾಕೆ ಇಲ್ಲಿ ನೋಡಿ, ಕನ್ಸೈನ್ಮೆಂಟ್ ಅಕೌಂಟ್ ಯಾಕೆ ಡೆಬಿಟ್ ಆಯ್ತು ಅಂತಂದ್ರೆ,
ಬ್ಯಾಡ್ ಡೆಟ್ಸ್ ಅನ್ನ ಎಕ್ಸ್ಪೆಂಡಿಚರ್ ಆಗಿ ನಾವು ಟ್ರೀಟ್ ಮಾಡ್ತೀವಿ, ಬಿಕಾಸ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಆರ್ ಡೆಬಿಟೆಡ್ ಆಸ್ ಪರ್ ದಿ ನಾಮಿನಲ್ ಅಕೌಂಟ್, ರೈಟ್? ನಾಮಿನಲ್ ಅಕೌಂಟ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಯಾವುದೇ ಬ್ಯಾಡ್ ಡೆಟ್ಸ್, ಐ ಮೀನ್ ಎಕ್ಸ್ಪೆಂಡಿಚರ್ ಅಂಡ್ ಲಾಸಸ್ ಕಮ್ಸ್ ಅಂಡರ್ ಡೆಬಿಟ್ ಸೈಡ್ ಆಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್, ರೈಟ್? ಹಾಗಾಗಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಮಾಡ್ತೀವಿ, ಕನ್ಸೈನೀಸ್ ಪರ್ಸನಲ್ ಅಕೌಂಟ್ ನಾವೇನ್ ಮಾಡಬೇಕು, ಇಲ್ಲಿ ಕ್ರೆಡಿಟ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಡೆಲ್ ಕ್ರೆಡರ್ ಕಮಿಷನ್ ಅನ್ನ ಕೊಟ್ಟಾಗ, ಪೇಮೆಂಟ್ ಮಾಡಿದಾಗ, ಆ ಒಂದು ಬ್ಯಾಡ್ ಡೆಟ್ಸ್ ಯಾರ ಒಂದು ಹೊಣೆಗಾರಿಕೆ ಆಗಿರುತ್ತೆ, ಯಾರ ಜವಾಬ್ದಾರಿ ಆಗಿರುತ್ತೆ, ಹೂ ಇಸ್ ಗೋಯಿಂಗ್ ಟು ಕಲೆಕ್ಟ್ ದಿ ಮನಿ ಫ್ರಮ್ ದಿ ಕಸ್ಟಮರ್? ಬಿಕಾಸ್ ವೆನ್ ಹಿ ರಿಸೀವ್, ಐ ಮೀನ್ ಕನ್ಸೈನಿ ರಿಸೀವ್ಡ್ ಎನಿ ಡೆಲ್ ಕ್ರೆಡರ್ ಕಮಿಷನ್, ಹಿ ಈಸ್ ಗೋಯಿಂಗ್ ಟು ಕಲೆಕ್ಟ್ ದ ಮನಿ ಫ್ರಮ್ ದ ಕಸ್ಟಮರ್, ರೈಟ್? ಅವಾಗ ಆ ಎಂಟೈರ್ ರಿಸ್ಕ್ ಅವನದೇ ಇರುತ್ತೆ, ಆ ಬಿಸ್ನೆಸ್ ರಿಸ್ಕ್ ಯಾರ್ದಾಗಿರುತ್ತೆ, ಕನ್ಸೈನಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ಪೆಂಡಿಚರು ಕನ್ಸೈನರ್ ಒಂದು ಏನು ಬ್ಯಾಕ್ಗ್ರೌಂಡ್, ಕನ್ಸೈನರ್ ಒಂದು ವ್ಯಾಪ್ತಿಗೆ ಅದು ಬರಲ್ಲ, ರೈಟ್? ಕನ್ಸೈನರ್ ವ್ಯಾಪ್ತಿಗೆ ಬರಲ್ಲ. ಆ ಎಕ್ಸ್ಪೆಂಡಿಚರ್ಗೆ ಅವನು ಯಾವುದೇ ರೀತಿಯ ನೇರ ಸಂಬಂಧ ಇರಲ್ಲ, ಡೈರೆಕ್ಟ್, ದೇರ್ ಇಸ್ ನೋ ಎನಿ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಕಸ್ಟಮರ್ ಅಂಡ್ ಆಸ್ ವೆಲ್ ಆಸ್ ಕನ್ಸೈನರ್ ಬಿಕಾಸ್ ಆಫ್ ದಟ್ ಎಂಟ್ರಿ. ಈಗ ಡೆಲ್ ಕ್ರೆಡರ್ ಕಮಿಷನ್ ಏನಾದರೂ ಪೇಮೆಂಟ್ ಮಾಡಿದ್ರೆ ಅವಾಗ ಯಾವುದೇ ರೀತಿ ಕನ್ಸೈನರ್ ಬುಕ್ ಅಲ್ಲಿ ಎಂಟ್ರಿ ಬರಲ್ಲ, ಬದಲಾಗಿ ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಬುಕ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಬರ್ತವೆ, ಕೆಲವೊಂದು ಜರ್ನಲ್ ಎಂಟ್ರೀಸ್ ಬರ್ತವೆ. ನಂತರ ಇದರ ಈ ಸೆಷನ್ ಆದ ನಂತರ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಕನ್ಸೈನಿ ಬುಕ್ಸ್ ಅಲ್ಲಿ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಅಂತ ನಾವು ನೋಡ್ತೀವಲ್ವಾ, ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ ಬ್ಯಾಡ್ ಡೆಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಕನ್ಸೈನಿ ಬುಕ್ಸ್ ಅಲ್ಲಿ ಎಂಟ್ರಿ ಬರುತ್ತೆ, ಬದಲಾಗಿ ಕನ್ಸೈನರ್ ಅಕೌಂಟ್ ಅಲ್ಲಿ ಬರಲ್ಲ. ಓಕೆ, ಯಾಕಂದ್ರೆ ಡೆಲ್ ಕ್ರೆಡರ್ ಕಮಿಷನ್ ಇವರು ಕೊಡ್ತಾ ಇಲ್ಲ, ಡೆಲ್ ಕ್ರೆಡರ್ ಕಮಿಷನ್ ಇವರು ಕೊಟ್ಟಿದ್ದಾರೆ. ಡೆಲ್ ಕ್ರೆಡರ್ ಕಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಎಂಟ್ರಿ ಬರುತ್ತೆ, ಯಾಕಂದ್ರೆ ಬ್ಯಾಡ್ ಡೆಟ್ಸ್ ರಿಸ್ಕ್ ಕನ್ಸೈನರ್ದಾಗಿರುತ್ತೆ. ಡೆಲ್ ಕ್ರೆಡರ್ ಕಮಿಷನ್ ಕೊಟ್ಟಾಗ ಆ ಬ್ಯಾಡ್ ಡೆಟ್ಸ್ ಅನ್ನ ಕವರ್ ಮಾಡ್ತಕ್ಕಂಥ ರಿಸ್ಕ್ ಕನ್ಸೈನಿದೆ ಆಗಿರುತ್ತೆ, ಹೊಣೆಗಾರಿಕೆ ಕನ್ಸೈನಿದೆ ಆಗಿರುತ್ತೆ. ಹಾಗಾಗಿ ಕನ್ಸೈನಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಜರ್ನಲ್ ಎಂಟ್ರಿ ಬರುತ್ತೆ, ರೈಟ್? ಸೊ ಒಂದು ನೀವು ನೆನ್ಪಿಟ್ಕೊಳ್ಳಿ, ಬ್ಯಾಡ್ ಡೆಟ್ಸ್ ಏನಾದ್ರೂ ಇದ್ರೆ ಡೆಲ್ ಕ್ರೆಡರ್ ಕಮಿಷನ್ ಕೊಡದೇ ಇದ್ದಾಗ ಎಂಟ್ರಿ ಬರುತ್ತೆ ಯಾರ ಅಕೌಂಟ್ ಅಲ್ಲಿ, ಕನ್ಸೈನರ್ ಅಕೌಂಟ್ ಅಲ್ಲಿ, ಕನ್ಸೈನರ್ ಬುಕ್ಸ್ ಅಲ್ಲಿ ಬರೀಬೇಕು, ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನಿ ಪರ್ಸನಲ್ ಅಕೌಂಟ್. ಅಂಡ್ ಎಂಟ್ರಿ ನಂಬರ್ 7 ಫಾರ್ ದಿ ಗೂಡ್ಸ್ ಟೇಕನ್ ಓವರ್ ಬೈ ದಿ ಕನ್ಸೈನಿ. ಕನ್ಸೈನಿ ಕೆಲವೊಂದು ಸ್ಟಾಕ್ ಅನ್ನ ತಗೊಳ್ತಾನೆ. ಈಗ ನೋಡಿ, ಸೇಲ್ ಆಗಲ್ಲ, ಕೆಲವು ಸ್ಟಾಕ್ ಹಾಗೆ ಉಳ್ಕೊಳ್ಳುತ್ತೆ, ಒಂದಷ್ಟು ಡ್ಯಾಮೇಜ್ ಅಂದ್ರೆ ವಾಪಸ್ ಮಾಡ್ತಾನೆ. ಕೆಲವೊಂದು ಸ್ಟಾಕ್ ಅನ್ನ ಯಾರು ಕನ್ಸೈನಿನೇ ಪರ್ಚೇಸ್ ಮಾಡಿರ್ತಾನೆ, ಅವನೇ ತಗೊಂಡಿರ್ತಾನೆ ಅನ್ಕೊಳ್ಳಿ. ಅಂತ ಟೈಮಲ್ಲಿ ಏನ್ ಮಾಡಬೇಕು? ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ಪರ್ಸನಲ್ ಅಕೌಂಟ್ ರೂಲ್ ಹೇಳುತ್ತೆ ಡೆಬಿಟ್ ದ ರಿಸೀವರ್ ಅಲ್ವಾ? ಸ್ಟಾಕ್ ಅನ್ನ ಯಾರು ತಗೊಂಡ್ರಿ ಇಲ್ಲಿ? ಕನ್ಸೈನಿ ತಗೊಂಡ, ಹಾಗಾಗಿ ಕನ್ಸೈನಿ ಪರ್ಸನಲ್ ಅಕೌಂಟ್ ಡೆಬಿಟ್ ಮಾಡ್ತೀವಿ, ರೈಟ್? ಆ ಗೂಡ್ಸ್ ಯಾರ್ದು? ಕನ್ಸೈನರ್. ಒರಿಜಿನಲ್ ಓನರ್ ಯಾರು? ಕನ್ಸೈನರ್ ತಾನೆ, ರೈಟ್? ರಿಯಲ್ ಓನರ್ ಈಸ್ ದಿ ಕನ್ಸೈನರ್. ಕನ್ಸೈನರ್ಗೆ ಏನಾಯ್ತು ಇಲ್ಲಿ? ಸ್ಟಾಕ್ ಹೋಯ್ತು ಅಲ್ವಾ? ಸೊ ಗೂಡ್ಸ್ ಗೋಯಿಂಗ್ ಔಟ್, ಕ್ಯಾಶ್ ಆರ್ ಗೂಡ್ಸ್ ಗೋಯಿಂಗ್ ಔಟ್, ಗೂಡ್ಸ್ ಕಮ್ಸ್ ಅಂಡರ್ ದಿ ಸ್ಟಾಕ್. ಸ್ಟಾಕ್ ಈಸ್ ನಥಿಂಗ್ ಬಟ್ ಅ ಕರೆಂಟ್ ಅಸೆಟ್ ಕಮ್ಸ್ ಅಂಡರ್ ರಿಯಲ್ ಅಕೌಂಟ್, ರೈಟ್? ರಿಯಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ದೇರ್ಫೋರ್ ಹಿಯರ್ ದ ಬೆನಿಫಿಟ್ ಈಸ್ taken up by the consignee. I mean, as per the personal account rule, consignee's account is debited, consignee's personal account is debited. Goods going out from the business of the consignor, therefore, goods account should be credited. I mean, instead of writing the name of goods here, we are going to mention that goods sent for the consignment only. Therefore, consignment account should be credited. Consignee's personal account to consignment account. ಯಾವುದೇ ಗೂಡ್ಸ್ ಅನ್ನ ಕನ್ಸೈನಿ ಟೇಕನ್ ಓವರ್ ಮಾಡಿದ್ರೆ ಅಂತ ಟೈಮಲ್ಲಿ ಎಂಟ್ರಿ ಏನ್ ಬರುತ್ತೆ? ಕನ್ಸೈನಿ ಪರ್ಸನಲ್ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್. ನೆಕ್ಸ್ಟ್ ನಂಬರ್ 8, ಇಫ್ ಇನ್ ಕೇಸ್ ಎನಿ ಅನ್ಸೋಲ್ಡ್ ಸ್ಟಾಕ್ ಇನ್ ದಿ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಏನಾಯ್ತು, ಓವರ್ ಆಲ್ ಕನ್ಸೈನ್ಮೆಂಟ್ ಅಗ್ರಿಮೆಂಟ್ ಕಂಪ್ಲೀಟ್ ಮಾಡುವಾಗ ಒಂದಷ್ಟು ಸ್ಟಾಕ್ ಹಾಗೆ ಉಳ್ಕೊಳ್ಳುತ್ತೆ, ಸೇಲ್ ಆಗಲ್ಲ. ಸೇಲ್ ಆಗದೆ ಇರತಕ್ಕಂಥ ಸ್ಟಾಕ್ ಅನ್ನ ಏನ್ ಮಾಡ್ತಾರೆ ಇವರು, ಕನ್ಸೈನಿ ಅವ್ರು ಏನ್ ಮಾಡ್ತಾರೆ? ಆ ಸ್ಟಾಕ್ ಅನ್ನು ವಾಪಸ್ ಕಳಿಸ್ತಾರೆ, ಯಾರಿಗೆ? ರಿಯಲ್ ಓನರ್ ಕಳಿಸ್ತಾರೆ ತಾನೆ. In case of some of the goods sent on consignment are still unsold at the time of preparing final accounts. ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ, ಅಂದ್ರೆ ಬುಕ್ಸ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಮಂತ್ ಎಂಡ್ ಅಥವಾ ಇಯರ್ ಎಂಡ್ ಅಲ್ಲಿ ಬುಕ್ಸ್ ಕ್ಲೋಸ್ ಮಾಡಬೇಕು. ಅಂತ ಟೈಮಲ್ಲಿ ಯಾವುದೇ ಅನ್ಸೋಲ್ಡ್ ಇನ್ವೆಂಟ್ರಿ ಏನಾದ್ರು ಇದ್ರೆ, ಸ್ಟಾಕ್ ಇದ್ರೆ, ಅಂತ ಅನ್ಸೋಲ್ಡ್ ಸ್ಟಾಕ್ ಅನ್ನ ವಿ ಹ್ಯಾವ್ ಟು ರೆಕಾರ್ಡ್ ಇನ್ ದಿ ಕನ್ಸೈನ್ಮೆಂಟ್ ಸ್ಟಾಕ್ ಅಲ್ಲಿ ನಾವು ಬರಿಬೇಕು. ಆ ರೀತಿ ಎಂಟ್ರಿ ಬರೆಯುವಾಗ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಡೆಬಿಟ್ ಎಂಟ್ರಿ ಆಗುತ್ತೆ. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಬಿಟ್ ಮಾಡಬೇಕು, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್. ದಿಸ್ ಎಂಟ್ರಿ ಫಾರ್ ಅನ್ಸೋಲ್ಡ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಅಲ್ಲಿ ಅನ್ಸೋಲ್ಡ್ ಸ್ಟಾಕ್ ಆಗಿ ಸೇಲ್ ಆಗದೆ ಉಳಿದಿರತಕ್ಕಂಥ ಒಂದು
ಸ್ಟಾಕ್ ಇದ್ದಾಗ ಅಲ್ಲೇನಾಗುತ್ತೆ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಅಂಡ್ ಲಾಸ್ಟ್ ಒನ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಈಸ್ ಕಮಿಷನ್ ಏನಾದರೂ ಪೇಮೆಂಟ್ ಮಾಡಿದ್ರೆ ಅಥವಾ ಪೇಮೆಂಟ್ ಮಾಡಬೇಕಾಗಿದ್ರೆ, ರೈಟ್, ಕಮಿಷನ್ ಪೇಯಬಲ್, ಇಫ್ ಎನಿ ಕಮಿಷನ್ ಪೇಯಬಲ್ ಬೈ ದಿ ಕನ್ಸೈನರ್ ಟು ದಿ ಕನ್ಸೈನಿ. ಕನ್ಸೈನಿಗೆ ಈಗ ಎಲ್ಲ ಸೇಲ್ಸ್ ಟ್ರಾನ್ಸಾಕ್ಷನ್ ಎಲ್ಲ ಮಾಡಿದ್ನಲ್ವಾ, ಆ ಎಲ್ಲ ಕಂಪ್ಲೀಟ್ ಏನು ಡ್ಯೂಟಿ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೋಸ್ಕರ ಅವನಿಗೆ ಒಂದಷ್ಟು ರಿವಾರ್ಡ್ ಕೊಡಬೇಕು. ದಟ್ ರಿವಾರ್ಡ್ ಆರ್ ಎನಿ ರೆಮ್ಯುನರೇಷನ್ ದಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕಮಿಷನ್, ರೈಟ್. ಇಲ್ಲಿ 3 ಟೈಪ್ಸ್ ಆಫ್ ಕಮಿಷನ್ ನಾವು ನೋಡಿದ್ವಿ, ಆಗಲೇ ಹೇಳಿದ್ದೀನಿ, ಮೆನ್ಷನ್ ಮಾಡಿದೆ ಅರ್ಲಿಯರ್ ಮೆನ್ಷನ್ ಅಬೌಟ್ ದ ಕಮಿಷನ್. ಆ ಕಮಿಷನ್ ಏನಾದರೂ ಪೇಮೆಂಟ್ ಮಾಡೋದಿದ್ರೆ ನೋಡಿ, ಕಮಿಷನ್ ಇಟ್ ಈಸ್ ಎ ಎಕ್ಸ್ಪೆಂಡಿಚರ್. ಕಮಿಷನ್ ಪೇಡ್ ಟು ದಿ ಕನ್ಸರ್ನಿ ಈಸ್ ಟ್ರೀಟೆಡ್ ಆಸ್ ಎಕ್ಸ್ಪೆಂಡಿಚರ್ ಬಿಕಾಸ್ ಆಲ್ ಎಕ್ಸ್ಪೆಂಡಿಚರ್ ಕಮ್ಸ್ ಅಂಡರ್ ದಿ ನಾಮಿನಲ್ ಅಕೌಂಟ್. So therefore, as per the nominal account rule, debit all expenses and losses and credit all incomes and gains. So therefore, consignment account debited to consignee's personal account. Consignment account debited to consignee's personal account. Do you understand all these journal entries? Hello? ಸ್ಟೂಡೆಂಟ್ಸ್ ಎಲ್ಲ ಜರ್ನಲ್ ಎಂಟ್ರೀಸ್ ಅರ್ಥ ಆಯ್ತಾ? ಟೋಟಲ್ 9 ಜರ್ನಲ್ ಎಂಟ್ರಿ ಬರುತ್ತೆ. ಎಲ್ಲ 9 ಜರ್ನಲ್ ಎಂಟ್ರೀಸ್ ನಿಮ್ಗೆ ಅರ್ಥ ಆಗಿದೆಯಾ? Yes, sir. ಓಕೆ, ಫೈನ್. ಇಲ್ಲಿ ಒಂದು ಜನರಲ್ ಇಲಿಸ್ಟ್ರೇಷನ್ ಇದೆ, ಒಂದು ಪ್ರಾಬ್ಲಮ್ ಇದೆ ನೋಡಿ. ಹಾಗೆ ನಾವು ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡ್ತೀನಿ. ಎಂಟ್ರೀಸ್ ಏನೇನು ಬರುತ್ತೆ ಐಡೆಂಟಿಫೈ ಮಾಡೋಣ, ನೋಡ್ಕೊಳ್ಳಿ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ಕ್ಲಿಯರ್ ಆಗಿ? ಹಲೋ. Yes, sir. ನೋಡಿ, ಪ್ರಾಬ್ಲಮ್ ನಂಬರ್ 1. ಎಕ್ಸ್ sent on 1st July 2016 to Y goods costing rupees 50,000 and spent 1,000 rupees on packaging. ಪ್ಯಾಕಿಂಗ್ ಮಾಡ್ಲಿಕ್ಕೆ 1,000 ರೂಪೀಸ್ ಸ್ಪೆಂಡ್ ಮಾಡಿದ್ದಾನೆ. ಎಷ್ಟು 50,000 ವರ್ತ್ ಇರ್ತಕ್ಕಂಥ ಗೂಡ್ಸ್ ಅನ್ನ ಏನ್ ಮಾಡಿದ್ದಾನೆ ಇವನು ಇಲ್ಲಿ ಸೆಂಡ್ ಮಾಡ್ತಾ ಇದ್ದಾನೆ. ಯಾರಿಗೆ? ಮಿಸ್ಟರ್ ವೈ. ಇಲ್ಲಿ ಗೂಡ್ಸ್ ಕಳಿಸಿದವ್ರು ಯಾರಪ್ಪ? ಹೂ ಸೆಂಟ್ ದ ಗೂಡ್ಸ್? ಹೂ ಸೆಂಟ್ ದ ಗೂಡ್ಸ್? X sent the goods to Mr. Y. ಹಾಗಾದ್ರೆ ಇಲ್ಲಿ ಕನ್ಸೈನರ್ ಯಾರು? ಇಲ್ಲಿ ಹೂ ಇಸ್ ಕನ್ಸೈನರ್ ಅಂಡ್ ಹೂ ಇಸ್ ಕನ್ಸೈನ್? ಎಸ್, ಹೇಳ್ಬೇಕು. ಎಕ್ಸ್ ಅಂಡ್ ವೈ ಇಬ್ರು ಇದ್ದಾರೆ. ಎಕ್ಸ್ ಅನ್ನೋರು ಏನ್ ಮಾಡ್ತಾರೆ, ಸ್ಟಾಕ್ ಅನ್ನ ವೈ ಅವ್ರಿಗೆ ಕಳಿಸ್ತಾ ಇದ್ದಾರೆ, ಗೂಡ್ಸ್ ಕಳಿಸ್ತಾ ಇದ್ದಾರೆ. ಎಷ್ಟು ಬರ್ತಿದೆ ಸ್ಟಾಕ್? 50,000 ರೂಪೀಸ್ ಬರ್ತಿದೆ. ಇಲ್ಲಿ ಕನ್ಸೈನರ್ ಯಾರು? ಕನ್ಸೈನಿ ಯಾರು? ಹೇಗೆ ರೆಸ್ಪಾಂಡ್ ಮಾಡಬೇಕು? ಸುಮ್ಮನೆ ಕುತ್ಕೋಬಾರದು. Ex consigner. ವೆರಿ ಗುಡ್. ದ ಪರ್ಸನ್ ಹೂ ಸೆಂಡ್ಸ್ ದ ಗೂಡ್ಸ್ ಕಾಲ್ಡ್ ಆಸ್ ಕನ್ಸೈನರ್ ಅಂಡ್ ದ ಪರ್ಸನ್ ಹೂ ರಿಸೀವ್ಸ್ ದ ಗೂಡ್ಸ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ದಿ ಕನ್ಸೈನಿ, ರೈಟ್. ಹಾಗಾಗಿ ಈ ಒಂದು ಪ್ರಾಬ್ಲಮ್ ಅಲ್ಲಿ ಮಿಸ್ಟರ್ ಎಕ್ಸ್ ಕನ್ಸೈನರ್ ಆಗ್ತಾರೆ, ಮಿಸ್ಟರ್ ವೈ ಕನ್ಸೈನಿ. ಓಕೆ, ನಾವು ಈಗ ಈ ಪ್ರಾಬ್ಲಮ್ ಅಲ್ಲಿ ನೋಡೋಣ, ಟ್ರಾನ್ಸಾಕ್ಷನ್ ನೋಡ್ತಾ ಹೋಗೋಣ ಏನೇನು ಬರುತ್ತೆ ನೋಡಿ. ಜಸ್ಟ್ ಹಾಗೆ ನೋಡಿ. On 1st July 2016 to Mr. Y goods costing rupees 50,000 and spent rupees 1,000 on packing, etc. On 3rd July 2016, Mr. Y received the goods and sent his acceptance to X for 30,000 payable at 3 months. ನೋಡಿ, 50,000 ವರ್ತ್ ಇರತಕ್ಕಂಥ ಗೂಡ್ಸ್ ಅನ್ನ 1ನೇ ತಾರೀಕಿಗೆ ಯಾರು ಜುಲೈ 1ಗೆ ಮಿಸ್ಟರ್ ಎಕ್ಸ್ ಅಂತಕ್ಕಂಥ ಕನ್ಸೈನರ್ ಕಳಿಸಿದ್ದ ವೈ ಅವ್ರಿಗೆ. ಬಟ್ ವೈ ಅವನೇನ್ ಮಾಡ್ದ, 3ನೇ ತಾರೀಕು ಆ ಸ್ಟಾಕ್ ಅವನಿಗೆ ಬಂದು ರೀಚ್ ಆಗಿದೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬರಬೇಕಲ್ವ, 1-2-3 ದಿನ ಆಗುತ್ತೆ. ಸೊ ಆಫ್ಟರ್ 2 days ಮಿಸ್ಟರ್ ವೈ ರಿಸೀವ್ಡ್ ದ ಸ್ಟಾಕ್ ಫ್ರಮ್ ದಿ ಮಿಸ್ಟರ್ ಎಕ್ಸ್. ಹಾಗೇನೆ ಆ ಅಕ್ಸೆಪ್ಟೆನ್ಸ್ ಅನ್ನು ಕಳಿಸ್ತಾನೆ. ಸರಿನಪ್ಪ, ಆಯ್ತು, ನಾನು ನಿನ್ನ ಸ್ಟಾಕ್ ಅನ್ನ ಸೇಲ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಒಂದು ಅಶ್ಯೂರೆನ್ಸ್ ಕೊಡ್ತಾನೆ. ಸೊ ಬೇಸ್ಡ್ ಆನ್ ದಟ್ ಅಶ್ಯೂರೆನ್ಸ್ ಈ ಆಲ್ಸೋ ಸೆಂಡ್ಸ್ ಎ ಚೆಕ್ ಆರ್ ಅಮೌಂಟ್ ಪೇಯಬಲ್, ಒಂದು ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ಡಿ ಅನ್ನ ಕಳಿಸ್ತಾನೆ.
3 ಮಂತ್ಸ್ ನಂತರ ಅದೇನಾಗುತ್ತೆ ರಿಯಲೈಸ್ ಆಗುತ್ತೆ. ಓಕೆ, ಸೊ ಈ ಚೆಕ್ ಯಾರಿಗೆ ಹೋಗುತ್ತೆ? ಸಾರಿ, ಚೆಕ್ ಅಂತಲ್ಲ, ಡಿ ಡ್ರಾಫ್ಟ್ ಕಳಿಸ್ತಾನೆ, ಅಕ್ಸೆಪ್ಟೆನ್ಸ್ ಕಳಿಸ್ತಾನೆ. ಆಯ್ತು, ನಾನು 3 ಮಂತ್ಸ್ ಅಲ್ಲಿ ನಿಮಗೆ ನಾನು ಏನ್ ಮಾಡ್ತೀನಿ, ನಿಮ್ಗೆ ಅಮೌಂಟ್ ಅನ್ನ ಕೊಡ್ತೀನಿ. ಓಕೆ, ಐ ವಿಲ್ ಸೆಲ್ ಆಲ್ ದೀಸ್ ಸ್ಟಾಕ್ ಅಂಡ್ ಐ ವಿಲ್ ಗಿವ್ ಯು ದ ಮನಿ ಅಂತೇಳಿ ಒಂದು ಅಶೂರೆನ್ಸ್ ಕೊಡ್ತಾನೆ. ಅದಕ್ಕೆ 30,000 ಅಮೌಂಟ್ ರುಪೀಸ್ ಯಾರಿಗೆ 30,000 ಮಿಸ್ಟರ್ ಎಕ್ಸ್ಗೆ ಕಳಿಸ್ಕೊಡ್ತಾನೆ. ಸರಿನಾ? ಇದನ್ನ ನಾವು ಈ 30,000 ರುಪೀಸ್ನ ನಾವು ಹೇಗೆ ಟ್ರೀಟ್ ಮಾಡಬೇಕು ಅಂದ್ರೆ, ದಿಸ್ ಶುಡ್ ಬಿ ಟ್ರೀಟೆಡ್ ಆಸ್ ಈ ಅಡ್ವಾನ್ಸ್ ಪೇಡ್ ಬೈ ಎಲ್ಲಿಲ್ಲ, ಅದು ಬರೆಯಕ್ಕೆ ಬರ್ತಾ ಇಲ್ಲಮ್ಮ. ಅಡ್ವಾನ್ಸ್ ಪೇಡ್ ಬೈ ಮಿಸ್ಟರ್ ವೈ ಟು ಮಿಸ್ಟರ್ ಎಕ್ಸ್. ನೆಕ್ಸ್ಟ್ ನೋಡಿ, ವೈ ಸ್ಪೆಂಟ್ ₹2,000 ಆನ್ ಫ್ರೈಟ್ ಅಂಡ್ ಕಾರ್ಟೇಜ್. ಫ್ರೈಟ್ ಮತ್ತೆ ಕಾರ್ಟೇಜ್ ಎಕ್ಸ್ಪೆಂಡಿಚರ್ 2,000 ಸ್ಪೆಂಡ್ ಮಾಡಿದಾನಂತೆ. ಯಾರು? ಮಿಸ್ಟರ್ ವೈ. ಓಕೆ, ದಿಸ್ ಈಸ್ ಎಕ್ಸ್ಪೆಂಡಿಚರ್ ಪೇಡ್ ಬೈ ದಿ ಕನ್ಸೈನಿ. ಓಕೆ, ನೆಕ್ಸ್ಟ್ ನೋಡಿ, ₹500 ಆನ್ ಗೋಡನ್ ರೆಂಟ್. ಆ ಸ್ಟಾಕ್ ಬಂತು, ಅವನ ಒಂದು ಶಾಪ್ ಹತ್ರ ಸ್ಟಾಕ್ ಬಂದಿದೆ. ಅವನೇನ್ ಮಾಡ್ತಾನೆ, ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ 50,000 ವರ್ತ್ ಇರ್ತಕ್ಕಂಥ ಸ್ಟಾಕ್ ಅನ್ನ ಒಂದು ಗೋಡನ್ ಅಲ್ಲಿ ಇಡ್ತಾನೆ. ಹಾಗಾಗಿ ಗೋಡನ್ ರೆಂಟ್ ಕೊಡಬೇಕಾಗುತ್ತೆ ₹500. ಅಂಡ್ 300 ಆನ್ ಇನ್ಶೂರೆನ್ಸ್. ಆ ಸ್ಟಾಕಿಗೆ ಇನ್ಶೂರೆನ್ಸ್ ಕೂಡ ಅವ್ನು ಮಾಡಿಸ್ತಾನೆ. ಯಾಕಂದ್ರೆ ಯಾವ್ದಾದ್ರು ಫೈರ್ ಆಕ್ಸಿಡೆಂಟ್ ಅಥವಾ ಇನ್ನೇನೋ ಮತ್ತೊಂದು ಏನಾದ್ರು ಲಾಸ್ ಆದಾಗ, ರೈಟ್, ಅಂತ ಒಂದು ಜನರಲ್ ಲಾಸ್ ಆದಾಗ, ಅಬ್ನಾರ್ಮಲ್ ಲಾಸ್ ಆದಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಅಮೌಂಟ್ ಅನ್ನ, ಸೊ ನಷ್ಟ ಆಗಬಾರ್ದು ಕನ್ಸೈನರ್ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ತಾನೆ, ಆ ಸ್ಟಾಕ್ ಮೇಲೆ ₹300 ಇನ್ಶೂರೆನ್ಸ್ ಮಾಡಿಸ್ತಾನೆ. ಇದು ಕೂಡ ಎಕ್ಸ್ಪೆಂಡಿಚರ್ ಆಗುತ್ತೆ. ಆನ್ 31st December 2016 he sent his account sales. he represents the consignee. ಕನ್ಸೈನಿ ಏನ್ ಮಾಡ್ತಾನೆ, 31st December 2016 ಅಷ್ಟೊತ್ತಿಗೆ ಏನ್ ಮಾಡ್ತಾನೆ, ಅಕೌಂಟ್ ಸೇಲ್ಸ್ ಅನ್ನ ಕಳಿಸ್ತಾನೆ, ಅಲಾಂಗ್ ವಿತ್ ದಿ ಅಮೌಂಟ್ ಡ್ಯೂ ಟು ಎಕ್ಸ್. ಏನು ಅವನಿಗೆ ಅಮೌಂಟ್ ಕೊಡಬೇಕಾಗಿತ್ತು, ಯಾರಿಗೆ? ಕನ್ಸೈನರ್ಗೆ ನಾನು ಇಷ್ಟು ಅಮೌಂಟ್ ಕೊಡಬೇಕಾಗಿದ್ದಪ್ಪ ಅಂತ ಹೇಳಿ ಮೆನ್ಷನ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಅಕೌಂಟ್ ಸೇಲ್ಸ್ ಅನ್ನು ಕೂಡ ಅವನು ಕಳಿಸ್ತಾನೆ. ಯಾರು? ಮಿಸ್ಟರ್ ವೈ ಅಂದ್ರೆ ಕನ್ಸೈನಿ ಕಳಿಸ್ತಾನೆ. ಶೋಯಿಂಗ್ ದಟ್ 4/5 ಆಫ್ ದ ಗೂಡ್ಸ್ ಹ್ಯಾಡ್ ಬೀನ್ ಸೋಲ್ಡ್. 4/5, 5ರಲ್ಲಿ 4 ಭಾಗ ಅಂದ್ರೆ ಅರೌಂಡ್ ಇಲ್ಲಿ ಎಷ್ಟಾಯ್ತು ನೋಡಿ, 80% ಸ್ಟಾಕ್ ಅನ್ನ ಆಲ್ರೆಡಿ ಸೇಲ್ ಮಾಡಿದ್ದಾನೆ ಸ್ಟಾಕ್. ಓಕೆ, 4/5 ಇಸ್ ನಥಿಂಗ್ ಬಟ್ 80%. ಓಕೆ, 80% ಆಫ್ ದ ಗೂಡ್ಸ್ ಹ್ಯಾಡ್ ಬಿನ್ ಸೋಲ್ಡ್ ಫಾರ್ ₹55,000. 55,000 ಸೇಲ್ ಮಾಡ್ದ. ಇಲ್ಲಿ ನೋಡಿ, ಸ್ಟಾಕ್ ಎಷ್ಟು ಕಳಿಸಿದ್ರು ಅವರು? 50,000 ಕಳಿಸಿದ್ರು. ಇದು 100%. ದಿಸ್ ಈಕ್ವಲ್ಸ್ ಟು 100%, ರೈಟ್? 100%. ಇವ್ರೇನ್ ಹೇಳ್ತಾ ಇದ್ದಾರೆ, ಇದರಲ್ಲಿ 80% ವರ್ತ್ ಇರತಕ್ಕಂಥ ಗೂಡ್ಸ್ ಅನ್ನ 55,000 ಸೇಲ್ ಮಾಡಿದೆ. ಅಂದ್ರೆ ಈ ಟ್ರಾನ್ಸಾಕ್ಷನ್ ಏನಾಗಿದೆ, ಪ್ರಾಫಿಟ್ ಬಂದಿದೆ, ಪ್ರಾಫಿಟ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಈಸಿಯಾಗಿ, ರೈಟ್? ವೈ ಈಸ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ 10%. ಈ 55,000 ಏನ್ ಸೇಲ್ ಮಾಡಿದ್ನಲ್ವಾ, ಅದ್ರ ಮೇಲೆ ಅವನಿಗೆ ಏನ್ ಬರುತ್ತೆ, ಒಂದು 10% ಕಮಿಷನ್ ಸಿಗುತ್ತೆ. 10% ಇಸ್ ನಥಿಂಗ್ ಬಟ್ 5,500. ಓಕೆ, 55,000 ಮೇಲೆ 10% ಅಂದಾಗ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. 5,500 ಕಮಿಷನ್ ಇದೆ ಈ ಟ್ರಾನ್ಸಾಕ್ಷನ್ ಅಲ್ಲಿ. ಓಕೆ, 5,500 ಕಮಿಷನ್ ಇದೆ. ಒನ್ ಆಫ್ ದಿ ಕಸ್ಟಮರ್ಸ್ ಟರ್ನ್ಡ್ ಇನ್ಸಾಲ್ವೆಂಟ್. ಇನ್ಸಾಲ್ವೆಂಟ್ ಅಂದ್ರೆ ಏನು ಹೇಳ್ತೀರಾ ಯಾರಾದ್ರೂ? ಇನ್ಸಾಲ್ವೆಂಟ್ ಅಂದ್ರೆ ಏನಂತ? ಒನ್ ಆಫ್ ದಿ ಕಸ್ಟಮರ್ ಟರ್ನ್ಡ್ ಇನ್ಸಾಲ್ವೆಂಟ್. ಇನ್ಸಾಲ್ವೆಂಟ್ ಅಂದ್ರೆ ಏನಪ್ಪಾ? ಹಲೋ, ಮಾತಾಡ್ಬೇಕಮ್ಮ. ಎಸ್, ವಾಟ್ ಈಸ್ ಇನ್ಸಾಲ್ವೆಂಟ್? ಇನ್ಸಾಲ್ವೆನ್ಸಿ ಮೀನ್ಸ್ ಅನೇಬಲ್ ಟು ಪೇ ದ ಡೆಟ್ಸ್ ಅಂತ. ಓಕೆ, ಅನೇಬಲ್ ಟು ಪೇ ದ ಡೆಟ್ಸ್. ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ. ಆ ಕ್ರೆಡಿಟ್ ಸೇಲ್ಸ್ ಮಾಡಿರೋದ್ರಲ್ಲಿ ಏನಾಗಿದೆ, ಒಬ್ಬ ಕಸ್ಟಮರ್ ಏನ್ ಮಾಡಿದಾನೆ, ಅಮೌಂಟ್ ಅನ್ನ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಎಷ್ಟು? ಕುಡ್ ನಾಟ್ ಪೇ ₹600 ಡ್ಯೂ ಫ್ರಮ್ ಹಿಮ್. ₹600 ಏನು ಸ್ಟಾಕ್ ತಗೊಂಡಿದ್ದಾನೆ, ಅದನ್ನು ವಾಪಸ್ ಕೊಡಕ್ ಆಗ್ತಾ ಇಲ್ಲ ಅವನಿಗೆ. ಸೊ ಅಲ್ಲಿ ಇನ್ಸಾಲ್ವೆಂಟ್ ಆಗಿದೆ. ಡ್ಯೂ ಟು ಇಸ್ ಇನ್ಸಾಲ್ವೆನ್ಸಿ ಈಸ್ ಅನೇಬಲ್ ಟು ಪೇ ಆಫ್ ₹600 ಟು ಈ ಕನ್ಸೈನಿ. ಅಮೌಂಟ್ ಅನ್ನ ಪೇಮೆಂಟ್ ಮಾಡಕ್ ಆಗಿಲ್ಲ. ಹಾಗಾಗಿ ಇದೇನಾಗುತ್ತೆ, ಈಗ ನೋಡಿ, ಇನ್ಸಾಲ್ವೆನ್ಸಿ, ಕಸ್ಟಮರ್ ಇನ್ಸಾಲ್ವೆಂಟ್ ಆಗಿದ್ದಾನೆ,
ಡೆಟ್ಸ್ ಬಂದಿಲ್ಲ ಅಂತಂದ್ರೆ ಇಟ್ ವಿಲ್ ಬಿಕಮ್ ಬ್ಯಾಡ್ ಡೆಟ್ಸ್, ರೈಟ್? ಬ್ಯಾಡ್ ಡೆಟ್ಸ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಒಂದು ಬ್ಯಾಡ್ ಡೆಟ್ಸ್ ಟ್ರಾನ್ಸಾಕ್ಷನ್ ಕೂಡ ಇದೆ, ಬ್ಯಾಡ್ ಡೆಟ್ಸ್ ಟ್ರಾನ್ಸಾಕ್ಷನ್ ಇದೆ. ಓಕೆ, so the necessary journal entries in the books of consignor, also prepare ledger account. ಏನ್ ಮಾಡ್ಬೇಕು ನಾವೀಗ ಈ ಇಷ್ಟು ಇನ್ಫಾರ್ಮೇಶನ್ ಮೇಲೆ? ಸೊ ದಿ ನೆಸರಿ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು. ಜರ್ನಲ್ ಎಂಟ್ರೀಸ್ ಏನೇನು ಬರುತ್ತೆ ಒಂದ್ಸರಿ ನೋಡ್ಬಿಡಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 50,000 ಒಂದು ಎಂಟ್ರಿ ಬರುತ್ತೆ ಅಲ್ವಾ? ಹಾಗೆ ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡಿದ್ದಾನೆ, ಸೊ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 1,000 rupees, ಇದೊಂದು ಎಂಟ್ರಿ ಬರುತ್ತೆ. ಹಾಗೇನೆ ಮಿಸ್ಟರ್ ವೈ ರಿಸೀವ್ಡ್ ದ ಗೂಡ್ಸ್ ಅಂಡ್ ಸೆಂಟ್ ಇಸ್ ಆಕ್ಸೆಪ್ಟೆಡ್, ಅಡ್ವಾನ್ಸ್ ಕೊಟ್ಟಿದ್ದಾನೆ 30,000, ಅಡ್ವಾನ್ಸ್ ರಿಸೀವ್ ಮಾಡೋಕ್ಕೋಸ್ಕರ ಒಂದು ಎಂಟ್ರಿ ಬರೀಬೇಕು. ಕ್ಯಾಶ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕನ್ಸೈನ್ ಪರ್ಸನಲ್ ಅಕೌಂಟ್, ರೈಟ್? 30,000 ಬರೀತೀರಿ. ಓಕೆ, ಅಂಡ್ ಏನ್ ಮಾಡ್ದ? ಅದೇ ಕನ್ಸೈನಿ ಮಿಸ್ಟರ್ ವೈ ಏನ್ ಮಾಡ್ದ? 2,000 rupees ಫ್ರೈಟ್ ಎಕ್ಸ್ಪೆಂಡಿಚರ್, ಫ್ರೈಟ್ ಅಂಡ್ ಕಾಟೇಜ್, 500 ಗೋಡನ್ ರೆಂಟು, ಹಾಗೆ 300 rupees ಇನ್ಸೂರೆನ್ಸ್. ಟೋಟಲ್ ಎಷ್ಟಾಯ್ತು? 2.5, 2,500, 2,800 rupees ಓವರ್ ಆಲ್ ಎಕ್ಸ್ಪೆಂಡಿಚರ್ ಯಾರು ಸ್ಪೆಂಡ್ ಮಾಡಿದ್ರು? ಕನ್ಸೈನಿ ಸ್ಪೆಂಡ್ ಮಾಡ್ದ. ಅದಕ್ಕೊಂದು ಏನ್ ಬರುತ್ತೆ? ಎಕ್ಸ್ಪೆಂಡಿಚರ್ ಆಗುತ್ತೆ. ಯಾರಪ್ಪ ಇದು ಅನೋಟೇಟ್ ಮಾಡ್ತಾ ಇದಾರೆ ಯಾರು? ಓಕೆ, ಅಂಡ್ ಆನ್ December 31st, 2016, he sent account sales along with the amount due to Mr. X, showing that 4/5 of goods had been sold for 55,000. 55,000 ಸೇಲ್ ಮಾಡಿದ್ದೀನಪ್ಪ, ನೀನು ಇಷ್ಟು ಬರಬೇಕಾಗಿದೆ ಅಂತ ಲೆಕ್ಕ ಎಲ್ಲ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ಕಳಿಸ್ಕೊಡ್ತೀನಿ ಅಂತೇಳಿ ಒಂದು ಲೆಟರ್ನ ಕಳಿಸ್ತಾನೆ. ಆ ಲೆಟರಲ್ಲಿ ಏನಿರುತ್ತೆ? ಅಕೌಂಟ್ ಸೇಲ್ಸ್ ಅಂತ ನಾವು ಕರಿತೀವಿ. ಅದರಲ್ಲಿ 55,000 ನಾನು ಸೇಲ್ ಮಾಡಿದ್ದೀನಿ ಅಂತ ಹೇಳಿ ಒಂದು ಎಂಟ್ರಿ ಇದೆ. 55,000 ಒಂದು ಟ್ರಾನ್ಸಾಕ್ಷನ್ ಬರುತ್ತೆ ಇಲ್ಲಿ. ಓಕೆ, ಜೊತೆಗೆ ಏನಾಗುತ್ತೆ? ಇನ್ನೊಂದು 600 rupees ಒಬ್ಬ ಏನ್ ಮಾಡ್ದ? ಕಸ್ಟಮರ್ ರೀಪೇಮೆಂಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ 600 rupeesಗೆ ಒಂದು ಬ್ಯಾಡ್ ಡೆಟ್ಸ್ ಎಕ್ಸ್ಪೆಂಡಿಚರ್ ಬರುತ್ತೆ. ಅದಕ್ಕೊಂದು ಎಂಟ್ರಿ ಬರೀಬೇಕು. ಯಾಕಂದ್ರೆ ಇಲ್ಲಿ ಡೆಲ್ ಕ್ರೆಡರ್ ಕಮಿಷನ್ ಅವ್ನು ತಗೊಳ್ತಾ ಇಲ್ಲ ಅಲ್ವಾ? ಕಸ್ಟಮರ್ ಕನ್ಸೈನಿಗೆ ಡೆಲ್ ಕ್ರೆಡರ್ ಕಮಿಷನ್ ಸಿಗ್ತಾ ಇಲ್ಲ, ಡೆಲ್ ಕ್ರೆಡರ್ ಕಮಿಷನ್ ಕೊಡ್ತಾ ಇಲ್ಲ ಅಂದಾಗ ನಮಗೆ ಎಂಟ್ರಿ ಒಂದು ಬರುತ್ತೆ. 600 rupees ಒಂದು ಎಂಟ್ರಿ ಬರೀಬೇಕು. ಜೊತೆಗೆ ಆಫ್ಟರ್ ದಾಟ್ 10% ಕಮಿಷನ್ ಕೂಡ ನಾವು ಇಲ್ಲಿ ಕೊಡಬೇಕು. ಯಾರಿಗೆ? ಕನ್ಸೈನರ್ ಏನ್ ಮಾಡಬೇಕು? ಕನ್ಸೈನಿಗೆ 10% ಕಮಿಷನ್. 55,000 ಸೇಲ್ ಮಾಡೋದ್ರಿಂದ 10% 5,500 rupees ಕೊಡಬೇಕಾಗುತ್ತೆ, ರೈಟ್? ಸೊ 5,500ಗೆ ಒಂದು ಎಂಟ್ರಿ. ಇಷ್ಟು ಟ್ರಾನ್ಸಾಕ್ಷನ್ಸ್ ನಾವು ಜರ್ನಲ್ ಎಂಟ್ರಿ ಬರೀವಿ. ಲೆಟ್ ಅಸ್ ಸಾಲ್ವ್ ದ ಜರ್ನಲ್ ಎಂಟ್ರಿ. ಜರ್ನಲ್ ಎಂಟ್ರಿ ಸಾಲ್ವ್ ಮಾಡ್ಬೋದಾ ಈಗ? ಇಲ್ಲ ನೆಕ್ಸ್ಟ್ ಸೆಷನ್ ಮಾಡೋಣ? ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಜರ್ನಲ್ ಎಂಟ್ರೀಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಬರೋಣ. ಓಕೆ, ಫಸ್ಟ್ ಜರ್ನಲ್ ಎಂಟ್ರೀಸ್ ನೋಡ್ಕೊಳ್ಳಿ, ಒಂದ್ಸರಿ ನೀವು ರಿಹರ್ಸಲ್ ಮಾಡ್ಕೊಳ್ಳಿ. ಈ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತೀನಿ, ರೈಟ್? ಈ ಪ್ರಾಬ್ಲಮ್ ಅಲ್ಲಿ ಏನೇನು ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತ ನಾನು ಹೇಳಿದ್ದೀನಿ, ಬ್ರೀಫ್ ಆಗಿ ಹೇಳಿದ್ದೀನಿ. ಆ ಜರ್ನಲ್ ಎಂಟ್ರೀಸ್ ಎಲ್ಲ ಒಂದ್ ಕಡೆ ಬರಿತಾ ಬನ್ನಿ, ಟ್ರೈ ಮಾಡಿ. ಓಕೆ, ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಈ ಪ್ರಾಬ್ಲಮ್ ಕಂಪ್ಲೀಟ್ ಸೊಲ್ಯೂಷನ್ ಮಾಡಿಸ್ತೀನಿ. ಸರಿನಾ? ಆಗ್ಬೋದಾ?